ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ರೋಬಸ್ಟಾ ಗಿಡಗಳಿಗೆ ಸ್ಪ್ರಿಂಕ್ಲರ್ ಮಾಡೋ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ಪ್ರಿಂಕ್ಲರ್ ಮಾಡೋದರಿಂದ ರೋಬಸ್ಟಾ ಗಿಡದಲ್ಲಿ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ. ಸಾಧಾರಣವಾಗಿ ನಮಗೆ 4 ರಿಂದ 6 ತಿಂಗಳು ಡ್ರೈ ಸ್ಪೆಲ್ ಇರುತ್ತದೆ. ಹಾಗಾಗಿ ನಾವು ರೋಬಸ್ಟಾ ಗಿಡಕ್ಕೆ ನೀರು ಕೊಡುವ ಅವಶ್ಯಕತೆ ಇರುತ್ತದೆ. ಈ ನೀರು ಬಂದು ರೋಬಸ್ಟಾ ಗಿಡಗಳಿಗೆ ಮುಖ್ಯವಾಗಿ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಪೀರಿಯಡಲ್ಲಿ ಬೇಕಾಗುತ್ತದೆ, ಹಾಗೂ ಬೆರಿ ಎಕ್ಸ್ಪ್ಯಾನ್ಷನ್ ಸ್ಟೇಜಲ್ಲಿ ಬೇಕಾಗುತ್ತದೆ, ಹಾಗೂ ಬೀನ್ ಫಿಲ್ಲಿಂಗ್ ಸ್ಟೇಜಲ್ಲಿ ಮುಖ್ಯವಾಗಿ ಬೇಕಾಗುತ್ತದೆ. ಸ್ಪ್ರಿಂಕ್ಲರ್ ಮಾಡುವ ಮೊದಲು ಮರದ ಬ್ರಾಂಚ್ಗಳು ಅಂದರೆ ದಪ್ಪವಾಗಿ ಇರುವ ಎಲ್ಲ ಕಡೆ ಕವರ್ ಆಗಿರುವ ಮರದ ಬ್ರಾಂಚ್ಗಳನ್ನು ತೆಗೆಯಬೇಕು. ಹಾಗೆಯೇ ಕಾಫಿ ಗಿಡದ ಶಾರ್ಟ್ ಹೋಲ್ ಬೋರರ್ ಇನ್ಫೆಕ್ಟೆಡ್ ಅಥವಾ ಸತ್ತು ಹೋಗಿರುವ ರೆಕ್ಕೆಗಳನ್ನು ಕಟ್ ಮಾಡಬೇಕು. ಹಾಗೂ ತುಂಬ ಕಳೆ ಇದ್ದರೆ ಕಳೆಯನ್ನು ನಿಯಂತ್ರಣದಲ್ಲಿ ಇಡಬೇಕು. ಇದು 3 ಕೆಲಸವನ್ನು ನೀವು ಇರಿಗೇಷನ್ ಮಾಡೋಕ್ಕಿಂತ ಮೊದಲು ಚೆಕ್ ಮಾಡಬೇಕು. ಯಾವ ಸಮಯದಲ್ಲಿ ಇರಿಗೇಷನ್ ಮಾಡಬೇಕೆಂದರೆ, ನಿಮ್ಮ ಹತ್ರ ಸಫಿಷಿಯೆಂಟ್ ವಾಟರ್ ಸೋರ್ಸ್ ಇದ್ದರೆ ವಿಂಟರ್, ಬ್ಲಾಸಮ್, ಬ್ಯಾಕಿಂಗ್ ಹಾಗೂ ಮಳೆ ಶುರು ಆಗುವ ತನಕ ನೀವು ಇರಿಗೇಷನ್ ಮಾಡಬೇಕು. ನಿಮ್ಮ ಹತ್ರ ಲಿಮಿಟೆಡ್ ವಾಟರ್ ಸೋರ್ಸ್ ಇದ್ದರೆ ಬರೀ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಇರಿಗೇಷನ್ ಮಾಡಿದರೆ ಸಾಕು. ಹಾಗೂ ಇನ್ನೂ ಕಡಿಮೆ ನೀರಿದ್ದರೆ ಬ್ಲಾಸಮ್ ಇರಿಗೇಷನ್ ಮಾಡಿ ಬ್ಯಾಕಿಂಗ್ ಇರಿಗೇಷನ್ ಬದಲು ಕೆಲವೊಂದು ಫೋಲಿಯರ್ ಸ್ಪ್ರೇಯನ್ನು ಮಾಡಬಹುದು. ಹಾಗೂ ನೀವು ಇರಿಗೇಷನ್ ಗ್ಯಾಪ್ ನಿಮ್ಮ ಹತ್ರ ಸಫಿಷಿಯೆಂಟ್ ವಾಟರ್ ಇದ್ದರೂ ಕೂಡ ಜನವರಿಯಿಂದ ಫೆಬ್ರವರಿ 15ರ ತನಕ ನೀವು ಸ್ಟ್ರೆಸ್ ಪೀರಿಯಡನ್ನು ಕೊಡಬೇಕು. ಕಾಫಿ ಗಿಡಗಳಿಗೆ ಸ್ಟ್ರೆಸ್ ಪೀರಿಯಡ್ ಬೇಕಾಗುತ್ತದೆ. ಅದು ನೀವು ಜನವರಿ ತಿಂಗಳಿಂದ ಫೆಬ್ರವರಿ 15ರವರೆಗೆ ಕೊಡಬೇಕು. ಫೆಬ್ರವರಿ 15ರ ನಂತರ ನೀವು ಇರಿಗೇಷನ್ ಮಾಡಬೇಕು. ಹಾಗೂ ನಿಮ್ಮ ಇರಿಗೇಷನ್ ಫೆಬ್ರವರಿಯಿಂದ ಶುರುವಾಗಿ ಮಾರ್ಚ್ ಒಳಗೆ ಮುಗಿಯಬೇಕು. ಹಾಗೂ ನಿಮ್ಮ ಹತ್ರ ತುಂಬ ಕಡಿಮೆ ನೀರು ಸೋರ್ಸ್ ಇದ್ದರೆ ಬ್ಲಾಸಮ್ ಇರಿಗೇಷನ್ ಮಾಡಿದ ನಂತರ ನೀವು ನ್ಯೂಟ್ರಿಯೆಂಟ್ ಸ್ಪ್ರೇ 1 kg ಯೂರಿಯಾ, 1 kg SSP, 750 ಗ್ರಾಂ MOP, 50 ಗ್ರಾಂ ಜಿಂಕ್, 50 ml ಪ್ಲಾನಫಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಹಾಗೂ ಎಷ್ಟು ನೀರು ಕೊಡಬೇಕೆಂದರೆ, ವಿಂಟರ್ ಇರಿಗೇಷನ್ ಅಂದರೆ ಮಳೆ ನಿಂತ ಮೇಲೆ 20 ದಿನಗಳ ಒಳಗೆ 1 ಇಂಚ್ ನೀರು ಕೊಟ್ಟರೆ ತುಂಬ ಒಳ್ಳೆಯದು. ಇದನ್ನು ಪ್ರತಿ 20 ದಿನಗಳಿಗೊಮ್ಮೆ ಜನವರಿ ತಿಂಗಳ ತನಕ ಕೊಡಬೇಕಂದರೆ ಡಿಸೆಂಬರ್ ತಿಂಗಳ ಕೊನೆಯ ತನಕ ಕೊಡಬೇಕು. ಆಮೇಲೆ ಜನವರಿ ಮತ್ತು ಫೆಬ್ರವರಿ 15ರವರೆಗೆ ಸ್ಟ್ರೆಸ್ ಪೀರಿಯಡ್ ಕೊಡಬೇಕು. ಹಾಗೂ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಇರಿಗೇಷನನ್ನು ಸಾಧಾರಣವಾಗಿ 1 ರಿಂದ 1.5 ಇಂಚು ಕೊಡಬೇಕು. ಇದರಿಂದ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ. 1 ಇಂಚ್ ಅಂದರೆ 1 ಲಕ್ಷ ಲೀಟರ್ 1 ಎಕರೆಗೆ ಆಗುತ್ತದೆ. ಎಲ್ಲ ಇರಿಗೇಷನನ್ನು ಸರಿಯಾದ ಸಮಯದಲ್ಲಿ ಮಾಡಿದರೆ ನಿಮ್ಮ ಕ್ರಾಪ್ ಪ್ಯಾಟರ್ನ್ 85 ರಿಂದ 90% ಜಾಸ್ತಿ ಆಗುತ್ತದೆ. ಹಾಗೂ ನೀವು ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಇರಿಗೇಷನ್ ಮಾಡಿದರೆ ನಿಮ್ಮ ಕ್ರಾಪ್ ಬಂದು 45 ರಿಂದ 50% ಜಾಸ್ತಿ ಆಗುತ್ತದೆ. ರೋಬಸ್ಟಾ ಗಿಡಕ್ಕೆ ಜನವರಿಯಿಂದ ಫೆಬ್ರವರಿ 15ರವರೆಗೆ ಸ್ಟ್ರೆಸ್ ಪೀರಿಯಡ್ ಕೊಡಬೇಕಾಗುತ್ತದೆ. ಹಾಗೂ ಫೆಬ್ರವರಿ 15ರಿಂದ ನೀವು ಇರಿಗೇಷನ್ ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಹತ್ರ ಸೆಲೆಕ್ಷನ್ 274 ಗಿಡ ಅಥವಾ C/R ಇದ್ದರೆ ಫೆಬ್ರವರಿ 15ರಿಂದ ಸ್ಟಾರ್ಟ್ ಮಾಡಿ. ಹಾಗೂ ಓಲ್ಡ್ ರೋಬಸ್ಟಾ ಅಂದರೆ ಪೆರೆದೇನಿಯಾ ಅನ್ನೋ ಗಿಡ ಇದ್ದರೆ ನೀವು ಮಾರ್ಚಿಂದ ಸ್ಟಾರ್ಟ್ ಮಾಡಬಹುದು. ನಿಮಗೆ ಇರಿಗೇಷನ್ ಮಾಡಿ 8ನೇ ದಿನಕ್ಕೆ ಬ್ಲಾಸಮ್ ಆಗುತ್ತದೆ. ಬ್ಲಾಸಮ್ ಇರಿಗೇಷನ್ ಮಾಡಿದ ನಂತರ ನೀವು ಸ್ಪ್ರಿಂಕ್ಲರನ್ನು ಪ್ರತಿ 21 ದಿನಗಳಿಗೆ ಒಮ್ಮೆ ಕೊಡ್ತಾನೆ ಇರಬೇಕು. ಮಳೆಗಾಲ ಶುರು ಆಗುವ ತನಕ ಕೊಡ್ತಾನೆ ಇರಬೇಕು. ಇದರಿಂದ ನಿಮಗೆ ಉತ್ತಮ ಆದಾಯ ದೊರೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.